Hello my beautiful subscribers. Welcome to Heaven Vlogs with Anu channel. Hope ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು 28th ಸ್ಯಾಟರ್ಡೆ ಆಗಿದೆ. 28 ಡಿಸೆಂಬರ್ ಸ್ಯಾಟರ್ಡೆ. ಸೊ ಇವತ್ತು ನಾವು ಪುಷ್ಪಾಶ್ರಮಕ್ಕೆ ಹೋಗೋಣ ಅಂತ ಪ್ಲಾನ್ ಹಾಕಿದ್ದೀವಿ. ಟೈಮ್ ಬಂದು 5:30 ಆಗಿದೆ. ಈಗ ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ ಟು ಪುಷ್ಪಾಶ್ರಮ. ಸೊ ಇನ್ನೂ ತುಂಬ ಎಕ್ಸ್ಪ್ಲೋರ್ ಮಾಡೋಣ. ಸೊ ಲೆಟ್ಸ್ ಗೋ. ಗೈಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಮೋಡ. ಯಾರೋ ಲೈನ್ ಹಾಕಿ ಎಳ್ದಿರೋ ಥರ 3 ಲೈನ್ಸ್ ಇದೆ ನೋಡಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ನಾನೆಲ್ಲ ರಾಕೆಟ್ ಹೋಗಿರೋದು ಅಂದ್ಕೊಂಡೆ, ಆದರೆ ರಾಕೆಟ್ ಹೋಗಿರೋದೆಲ್ಲ ಅದು ಮೋಡ. ಚೆನ್ನಾಗಿ ಕಾಣಿಸ್ತಾ ಇದೆ. ನೈಸ್. ಒಂದೆರಡು ಇಲ್ಲಿ, ಇದು ದೊಡ್ಡದು 3ನೇದು. ಗೈಸ್ ಫೈನಲಿ ನಾವು ರೀಚ್ ಆದ್ವಿ. ದಿವ್ಯಬಾಲ ಹೆಸರಿನ ವಾರ್ಷಿಕ ಮಹೋತ್ಸವ ಅಂದರೆ ಪುಷ್ಪಾಶ್ರಮ. ಸೊ ಪುಷ್ಪಾಶ್ರಮ ಇಷ್ಟು ದೊಡ್ಡದಿದೆ ನೋಡಿ. ಫುಲ್ಲು ದೊಡ್ಡ ಚರ್ಚ್ ಇದು. ಲಾಸ್ಟ್ ಸೆಂಟ್ ಫಿಲೋಮಿನಾಸ್ ತೋರಿಸ್ನಲ್ವಾ, ಸೊ ಅದೇ ಥರನೇ. ಅದು ತುಂಬ ಎತ್ತರ ಇದೆ, ಬಟ್ ಇದು ತುಂಬ ಬ್ರಾಡಾಗಿದೆ. ತುಂಬ ಚೆನ್ನಾಗಿದೆ ಒಳಗಡೆನೂ. ಇನ್ನು ಲೈಟಿಂಗ್ಸ್ ಯಾವುದೂ ಆನ್ ಮಾಡಿಲ್ಲ. ಆನ್ ಮಾಡಿದ್ಮೇಲೆ ತೋರಿಸ್ತೀನಿ ಅದು. ಮತ್ತೆ ಇಲ್ಲಿ ಮಾತೆ ಮಾರಿಯಮ್ಮ ಅವ್ರದ್ದಿದೆ. ಅದು ಡೋರ್ದು ಕಾರ್ವಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಬಾಲ ಏಸು ಅದರದ್ದು ಕಾರ್ವಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದನ್ನ ಫುಲ್ಲು. ಈಗ ಗಂಟೆ ಬಂದು ಜಸ್ಟ್ 6:20 ಅಷ್ಟೇ ಆಗಿರೋದು. ಬಟ್ ಇನ್ನು ಅದಕ್ಕೆ ಇನ್ನೂ ಲೈಟಿಂಗ್ಸ್ ಏನೂ ಆನ್ ಆಗಿಲ್ಲ. ಬನ್ನಿ ಮೇರಿ ಕ್ರಿಸ್ಮಸ್ ನೋಡೋಣ. ಫ್ರೆಂಡ್ಸ್, ಇನ್ನೂ ಹೆಚ್ಚು ವಿಡಿಯೋಂದಿಗೆ ಮತ್ತೆ ಸಿಗ್ತಾ ಇರ್ತೀನಿ. ಅದಕ್ಕೆ ನೀವೇನು ಮಾಡಬೇಕು, ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ದ್ಯಾಟ್ ಈಸ್ ಹೆವನ್ ವ್ಲಾಗ್ಸ್ ವಿತ್ ಅನು. ಬನ್ನಿ ನೋಡೋಣ ಏನಿದು. ಚಿಲ್ಲೋ ಜೀಸಸ್ ಆಸ್ಕ್ ಮೀ ಸಮಥಿಂಗ್, ರಿಪ್ಲೈ ಟು ಚಿಲ್ಲೋ ಜೀಸಸ್. ಇಲ್ಲಿ ಏನೋ ಇದೆ, ನನಗೇನಂತ ಗೊತ್ತಾಗ್ತಾ ಇಲ್ಲ. ಅಂದರೆ ವಿಶ್ನ ಬರೆದು ಇಲ್ಲಿ ಹಾಕೋದು, ಅದಕ್ಕಾಗಿ ಅವರು ಪ್ರೇ ಮಾಡ್ತಾರೆ. ಇಲ್ಲಿ ನೋಡ್ಬೋದು, ಹ್ಯಾಪಿ ಬರ್ತ್ ಡೇ ಚಿಲ್ಲೋ ಜೀಸಸ್ ಆಸ್ಕ್ ಮೀ ಸಮಥಿಂಗ್. ಇದು ಫೋನ್ ಥರ ಮಾಡಿದ್ದಾರೆ ನೋಡಿ. ಇದು ಎಷ್ಟು ಚೆನ್ನಾಗಿ ಮಾಡಿದೆ. ಮೇಲ್ಗಡೆ ನೋಡ್ಬೋದು 515 5G ಚೈಲ್ಡ್ ಜೀಸಸ್ 2024 22 hours. ಹೆಲೋ ಅಲೋಡ್ ಅಸ್ ಅಂದರೆ ನಮಗಾಗಿ ಪ್ರಾರ್ಥಿಸಿ ಅಂತ. ಎಂಟ್ರಿ ಒಳಗೋಗೋಣವಾ? ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಫುಲ್ ಗ್ರೀನರಿ. ಕ್ರಾಫ್ಟ್ ವರ್ಕಲ್ಲೇ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಹ್ಯಾಂಡ್ಸ್, ಕೈಗಳನ್ನ ಇಟ್ಟು ಕರೀತಾ ಇರೋದು ಭೂಮಿನ ಅನ್ನೋ ಥರ. ಅಂದರೆ ಭೂಮಿಯಲ್ಲಿರೋಂಥ ಪ್ರತಿಯೊಂದು ಜನರನ್ನು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಕ್ಚುಲಿ ಚೆನ್ನಾಗಿದೆ. ಮರಳಲ್ಲಿ ಮಾಡಿದ್ದಾರೆ ನೋಡಿ. ಅಂದರೆ ಇದು ಮೋಶೆ ಈಜಿಪ್ಟಿಂದ ಕರ್ಕೊಂಡು ಬರಬೇಕಾದ್ರೆ, ಯಾರನ್ನ ಇಸ್ರಾಯೇಲ್ ಅವ್ರನ್ನ ಕರ್ಕೊಂಬರ್ಬೇಕಾದ್ರೆ ಯಾವ ರೀತಿ ಕರ್ಕೊಬಂದರು ಮತ್ತು ಯಾವ ರೀತಿ ಇಬ್ಬಾಗ ಮಾಡಿದ್ರು ಅದನ್ನು ಶೋಕೇಸ್ ಮಾಡ್ತಾಯಿದೆ. ಇದು ಈ ಇಮೇಜ್ ನೋಡಿ, ಕೆಂಪು ಸಮುದ್ರನ ಇಬ್ಬಾಗ ಮಾಡಿರುವಂಥದ್ದು. ನೆಕ್ಸ್ಟ್ ಮೂವರು ರಾಜರು. ಸೊ ರಾಜ ಬರ್ತಾ ಇರೋದು ಜೀಸಸ್ ಹುಟ್ಟಿದ ಮೇಲೆ. ಚೆನ್ನಾಗಿ ಮಾಡಿದ್ದಾರೆ.
ಅಲ್ಲಿ ಒಂದಿದೆ. ಎಸ್ ಪ್ಲೀಸ್. I am taking it. ಸೊ ಜೀಸಸ್ ಹುಟ್ಟಿದ ಮೇಲೆ ಜೀಸಸ್ ಹುಟ್ಟಿದ್ದಾರೆ ಅಂತ ಫಸ್ಟ್ ಇವರಿಗೆ ಇಲ್ಲಿದ್ದಾರಲ್ಲ ಅವ್ರಿಗೆ ತಿಳಿಸ್ತಾರೆ ಪವಿತ್ರಾತ್ಮರು. ಅದಾಗಿದ ಮೇಲೆ ಫಸ್ಟ್ ಗೊತ್ತಾದ ಪರ್ಸನ್ ಅವರಾಗಿರ್ತಾರೆ. ಜೀಸಸ್ ಎಲ್ಲಿ ಹುಟ್ತಾರೆ, ಹೇಗೆ ಹುಟ್ತಾರೆ ಅಂತ ಮೊದಲನೇ ಒಂದು ನಕ್ಷತ್ರ ಅದನ್ನು ಶೋಕೇಸ್ ಮಾಡ್ತಾ ಬರುತ್ತೆ. ಸೊ ಆ ಪ್ಲೇಸು ಇದಾಗಿರುತ್ತೆ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ನಮಗೋಸ್ಕರ ಜೀಸಸ್ಸು ಕ್ರೂಸಿಫಿಕ್ಷನ್ ಆಗುತ್ತೆ. ಸೊ Look at the bridge. ಈಗ ಗೋಲ್ಗತ. Mommy is not coming there. ಅದಾದಮೇಲೆ ಪುನರುತ್ಥಾನ. ಇದು ಪುನರುತ್ಥಾನ ಆಗಿದೆ. ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. Look at the bridge. Look at the bridge, baby. Next, Merry Christmas to everyone. ಇದು ಮತ್ತೆ ಮರಿಯಮ್ಮ ಅನ್ಕೋಬಿಟ್ಟೆ, ಬಟ್ ಇದು ಬಾಲ ಈಸು ಅವರ ಪ್ರತಿಮೆ ಮಾಡಿಟ್ಟಿದ್ದಾರೆ. ಬಟ್ ಲೈಟಿಂಗ್ಸ್ ಆನ್ ಆಗಿದ್ದಿದ್ರೆ ಚೆನ್ನಾಗಿ ಕಾಣಿಸ್ತಿತ್ತು. ಇಟ್ಸ್ ಓಕೆ, ನೆವರ್ ಮೈಂಡ್. ಚೆನ್ನಾಗಿದೆ. ಬಾಲ ಈಸು ಚರ್ಚ್ ಎಲ್ಲೋ ಇದಿರೋದು ನಾಯ್ಡು ನಗರಲ್ಲಿ. ಇಷ್ಟು ದೊಡ್ಡದಿದೆ ನೋಡಿ. ಇಲ್ಲೊಂದು ಎಂಟ್ರೆನ್ಸ್ ಇದೆ, ಮೇನ್ ಎಂಟ್ರೆನ್ಸು. ಆ ಕಡೆ ಹೋದರೆ ಅಂದರೆ ಈ ಸೈಡ್, ಆ ಸೈಡ್ ಹೋದರೆ ಅಲ್ಲಿ ಪಾರ್ಕಿಂಗ್ ಇದೆ. ಇದು ಎಂಟ್ರಿ ಚೆನ್ನಾಗಿ ಮಾಡಿದ್ದಾರೆ. ದೊಡ್ಡದಿದೆ ತುಂಬ. ಒಳಗಡೆ ನೋಡಬೇಕಿನ್ನ ಒಳಗಡೆ ಹೇಗಿದೆ ಅಂತ. ಟೇಕ್ ಆಫ್ ಯುವರ್ ಸ್ಯಾಂಡಲ್, ದ ಪ್ಲೇಸ್ ಯುವರ್ ಎಂಟರ್ ಈಸ್ ಹೋಲಿ ಗ್ರೌಂಡ್. ಹಾಗಾಗಿ ನಾವು ನಮ್ಮ ಚಪ್ಪಲನ್ನು ಬಿಟ್ಟು ಒಳಗಡೆ ಹೋಗಬೇಕು. ಯಾಕಂದರೆ ಮೋಶೆಗೆ ಪೊದೆ ಹತ್ರ ಹೇಳೋದು ದೇವರು, ನಿನ್ನ ಚಪ್ಪಲಿಯನ್ನು ಬಿಟ್ಟು ಒಳಗಡೆ ಬಾ ಅಂತ. ಎಂಟ್ರಿ ಇದೆ ಅನಿಸುತ್ತೆ ಅಲ್ಲಿ. ಎಂಟ್ರಿ ಇದೆಯಾ? ಥ್ಯಾಂಕ್ ಯು. ಅಲ್ಲ